ಹಾಯ್ ಹಲೋ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಬಿಗ್ ಬಾಸ್ ಒಂದು ಪ್ರೊಮೋ ರಿಲೀಸ್ ಮಾಡಿದ್ದಾರೆ. ಆ ಪ್ರೊಮೋದಾಗ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಫುಲ್ ಕ್ಲಾಸ್ ತೊಗೊಂಡಾರ ನೋಡ್ರಿ. ಯಾಕಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು ಕಳೆದ ಒಂದು ವಾರದಿಂದ ರಕ್ಷಿತ್ ಅವ್ರ ಮೇಲೆ ಒಂದು ದೊಡ್ಡ ಅಪವಾದನೆಯನ್ನು ಹಾಕಿದ್ರು. ಏನದು ಅಪವಾದನೆ ಅಂದ್ರೆ ಎಲ್ಲ ಕಲಾವಿದರನ್ನು ಅವರು ಚಪ್ಪಲಿಗೆ ತೋರಿಸಿದ್ರು ಅಂತೇಳಿ ಅದನ್ನು ಪದೇ 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 ಹೇಳ್ಕೊತ ಬರಾಕತ್ತಿದ್ರು ಅವರು. ಹಾಗಾಗಿ ರಕ್ಷಿತ್ ಅವ್ರ ಬಗ್ಗೆ ಹೊರಗೆ ಭಾಳ ಡ್ಯಾಮೇಜ್ ಆಗಕತ್ತಿತ್ತು ಅವರ ಸ್ಟೇಟ್ಮೆಂಟ. ಅದಕ್ಕೆ ಕಿಚ್ಚ ಸುದೀಪ್ ಸರ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆ ಕ್ಲಿಪ್ ಅಪ್ಲೋಡ್ ಮಾಡ್ತಾರೆ, ಅವ್ರಿಗೆ ತೋರಿಸುತ್ತಾರಲ್ಲೇ ಲೈವ್ದಾಗೆ. ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತಾ ಅವ್ರು ತೋರಿಸಿದ್ದು ಅವರು ಅವಮಾನ ಕಲಾವಿದರಿಗೆ ಮಾಡಿಲ್ಲ ಅಂತೇಳಿ. ಹಾಗಾಗಿ ಕಿಚ್ಚ ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಅವರಿಗೆ ಫುಲ್ ಕ್ಲಾಸ್ ತೊಗೊಂಡಾರ ನೋಡ್ರಿ. ಇವತ್ತಿನ ಎಪಿಸೋಡ್ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಈ ವಾರದ ಅತ್ಯುತ್ತಮ ನೋಡೋದಾದ್ರೆ ಅದು ಚಂದ್ರಪ್ರಭಾ ಅವರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಲ ಅತ್ಯುತ್ತಮ ಯಾಕೆ ಕೊಟ್ಟಾರಪ್ಪ ಅಂದ್ರೆ ಈ ವೀಕ್ ಹೆಂಗಿತ್ತಪ್ಪ ಅಂದ್ರೆ ಕಿಚ್ಚ ಸುದೀಪ್ ಸರ್ ಅವರು ಒಟ್ಟ ಟಾಸ್ಕೇ ಇಲ್ಲ, ನಿಮ್ಗೆ ಹೆಂಗೆ ಬರ್ತೈತಿ ಹಂಗೇರ್ರಿ, ಇದು ವ್ಯಕ್ತಿತ್ವದ ವೀಕ್ ಅಂತ ಹೇಳಿದರು. ಹಾಗಾಗಿ ಚಂದ್ರಪ್ರಭಾ ಏನದಾರಲ್ಲ ಅವರು ಎಲ್ಲರ ಜೊತೆ ಚೆನ್ನಾಗಿದ್ದರು ನೋಡ್ರಿ. ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಈ ವಾರದ ಅತ್ಯುತ್ತಮ ಅಂತೇಳಿ ಮಾಳು ನಿಪ್ನಾಳವರು ಹೇಳ್ತಾರೆ. ಈ ವಾರದ ಕಳಪೆ ಯಾರಿಗೆ ಕೊಟ್ಟಾರಪ್ಪ ಅಂದ್ರೆ ಅದು ಗಿಲ್ಲಿ ನಟ ಕೊಟ್ಟಾರೆ. ಯಾಕೆ ಕೊಟ್ಟಾರಪ್ಪ ಅಂದ್ರೆ ಅವ ಪ್ರತಿಯೊಬ್ಬರಿಗೂ ಕಾಲು ಎಳಿತಾ ಎಲ್ಲರಿಗೆ ಮಜಾ ಮಾಡ್ಕೊತದಲ್ಲ, ಅದಕ್ಕೆ ಕೊಟ್ಟಾರೆ. ಅವನ ಏಳಿಗೆಯನ್ನು ಸಹಿಸೋಕೆ ಆಗ್ಲಾರ ಬಟ್ಟಿಗೆ ಈ ರೀತಿ ಅವನಿಗೆ ಕಳಪೆಯವನ್ನ ಪಟ್ಟ ಕೊಟ್ಟಾರಷ್ಟೇ. ಅದು ಬಿಟ್ಟರೆ ಏನಿಲ್ಲ ರೀ. ಗಿಲ್ಲಿ ಅದಾನಂತೇಳಿ ಒಂದು 50% ಬಿಗ್ ಬಾಸ್ ರನ್ ಆಗಕತ್ತೈತಿ. ಯಾಕಪ್ಪ ಅಂದ್ರೆ ಅವ TRP ಕಿಂಗ್ ಅದಾನ. ಯಾವುದೇ ಶೋಗಳಲ್ಲಿ ಹೋಗಲಿ ಅವ TRP ತಂದು ಕೊಡುವಂಥ ಕಂಟೆಸ್ಟೆಂಟೇ ಹೌದು. ಯಾಕಪ್ಪ ಅಂದ್ರೆ ನಾವು ಕಳೆದ ಕೆಲವೊಂದು ಶೋಗಳು ಕೂಡ ನೋಡಿದ್ದೀವಿ. ಅವ ಅದಾನಪ್ಪ ಅಂದ್ರೆ TRP ಲೆವೆಲ್ ಬೇರೆನೇ ಇರುತ್ತೆ. ಅವನ ಕಾಮಿಡಿ ಟೈಮಿಂಗ್ ಅಷ್ಟು ಮಸ್ತ್ ಅದ, ಎಲ್ಲರಿಗೆ ನಗು ಬರ್ಸುತ್ತೆ. ಮಾಳು ನಿಪ್ನಾಳ್ ನಮ್ಮ ಉತ್ತರ ಕರ್ನಾಟಕದ ಹುಲಿ, ಜವಾರಿ ಭಾಷೆನೇ ಮರೆತು ಬಿಟ್ಟಾನೇನೋ ಅಂತೇಳಿ ನನಗೆ ಅನ್ಸಕತ್ತೈತಿ. ಯಾಕಪ್ಪ ಅಂದ್ರೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಹೆಂಗೆ ಮಾತಾಡ್ತೀವಲ್ಲ ಬಿಗ್ ಬಾಸ್ ಒಳಗೆ ಸ್ವಲ್ಪನೂ ಮಾತಾಡಲಾಗ್ಯಾರ. ಫುಲ್ ಸೈಲೆಂಟ್. ಸುಮ್ಮನೆ ಜಗಳಕ್ಕೆ ಹೋಗುವಂಥ ಕ್ಯಾಂಡಿಡೇಟ್ ಅಂತರೂ ಮಾಳು ನಿಪ್ನಾಳ ಅಲ್ಲ. ಸಿಂಗಿಂಗ್ ಮೂಲಕ ಎಂಟರ್ಟೈನ್ಮೆಂಟ್ ಮಾಡಕತ್ತಾರಂತಲೇ ಹೇಳ್ಬೋದು. ಆದರೆ ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಬೇಕು ಮಾಳು ನಿಪ್ನಾಳ. ಕಾಕ್ರೋಚ್ ಸುದಿಯವರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಹೊರಗೆ ಅವರು ಕೆಲವೊಂದು ಇಂಟರ್ವ್ಯೂಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಯಾಕಪ್ಪ ಅಂದ್ರೆ ಹೊರಗೆ ಅವರು ಕೊಡುವಂಥ ಪಂಚ್ ಡೈಲಾಗ್ಗಳು ಮಸ್ತ್ ಮಜಾ ಕೊಡ್ತಿದ್ವು ನಮಗೆ. ಆದರೆ ಬಿಗ್ ಬಾಸ್ ಮನ್ಯಾಗ ಇಬ್ಬರು ಆಂಟಿಗಳ ಜೊತೆ ಸೆಟ್ಲ್ ಆಗ್ಯಾರಂತಲೇ ಹೇಳ್ಬೋದು. ಬರೀ ಜಾನು ಮ್ಯಾಮ್ ಅಶ್ವಿನಿ ಮ್ಯಾಮ್ ಅನ್ಕೊತಾನೆ ಬಿಗ್ ಬಾಸ್ ಒಳಗೆ ಟೈಮ್ ಕಳ್ಯಾಕತ್ತಾರ ನೋಡ್ರಿ. ಇದೇ ಥರ ಅವ್ರು ಮುಂದುವರ್ಸಿದ್ರೆ ಮುಂದಿನ ದಿನಗಳಲ್ಲಿ ಹೊರಗೆ ಬರುವಂಥ ಎಲ್ಲ ಲಕ್ಷಣಗಳು ಅದಾವೆ. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಮನೆ ಬರೀ ಇಬ್ಬರು ಆಂಟಿಗಳ ಜೊತೆ ಕುಂದ್ರೋದಲ್ರಿ, ಅದ್ರ ಜೊತೆ ಟಾಸ್ಕ್ ಆಡಬೇಕು, ಎಂಟರ್ಟೈನ್ಮೆಂಟ್ ಮಾಡಬೇಕು, ಕೆಲವೊಂದು ಕಡೆ ಪಂಚ್ ಡೈಲಾಗ್ಗಳು ಹೊಡಿಬೇಕು. ಅದು ಏನೂ ಮಾಡೋಕತ್ತಿಲ್ಲ ಕಾಕ್ರೋಚ್ ಸುದ್ದಿ ಅವರು. ರಿಷಾ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ರಿಷಾ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋಗೋದ್ರಿಂದ ಗಿಲ್ಲಿ ನಟನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತದ. ಯಾಕಪ್ಪ ಅಂದ್ರೆ ಹೊರಗೆ ಯಾವ ಲೆವೆಲಿಗೆ ಹವಾ ಮೇಂಟೈನ್ ಮಾಡಕತ್ತಾನಂತೇಳಿ. ಅದಕ್ಕೆ ಜಗಳನೋ ಲವ್ ಏನೋ ಒಂದು ಮಾಡಿದ್ರು ಒಟ್ಟು ಗಿಲ್ಲಿ ಜೊತೆನೇ ಮಾಡಕತ್ತಾರ. ಅನಾವಶ್ಯಕ ಜಗಳ, ಅನಾವಶ್ಯಕ ಮಾತು ಏನೂ ಇಲ್ಲ, ಜಸ್ಟ್ ಫುಟೇಜ್ ಸಲುವಾಗಿ ಮಾಡಕತ್ತಾರ ಅಂತೇಳಿ ನನಗೆ ಅನಿಸುತ್ತೆ. ನಿಮಗೇನು ಅನಿಸುತ್ತಾ ಅವ್ರ ಬಗ್ಗೆ ಎಂಬುದು ಕಮೆಂಟ್ ಮಾಡಿ ತಿಳಿಸಿರಿ. ಬಿಗ್ ಬಾಸ್ನಾಗ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಂತೇಳಿ ಕಮೆಂಟ್ ಮಾಡಿ ತಿಳಿಸಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತದ್ದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.